ಹಾಯ್ ಫ್ರೆಂಡ್ಸ್, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಹಾಲಿನ ಪುಡಿಯನ್ನು ಬಳಸಿ ಯಾವ ರೀತಿ ಒಂದು ಬರ್ಫಿಯನ್ನು ಮಾಡ್ಬೋದು ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ಈ ಗ್ಲಾಸ್ನಲ್ಲಿ 1 ಲೋಟ ಸಕ್ಕರೆಯನ್ನು ತಗೊಂಡು ಈ ರೀತಿಯಾಗಿ ಒಂದು ಬಾಣಲಿಗೆ ಹಾಕ್ಕೊಂಡು ಅದೇ ಲೋಟದಲ್ಲಿ 1/4 ಲೋಟದಷ್ಟು ನೀರನ್ನು ತಗೊಂಡು ಅದನ್ನು ಸಹ ಆ ಸಕ್ಕರೆಯ ಮೇಲೆ ಹಾಕ್ಕೊಂಡು ಈ ರೀತಿ ಪಾಕನ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಕ್ಕರೆ ಪಾಕವನ್ನು ತೆಗೆಯುವಾಗ ನಾವು ಈ ರೀತಿ ಸ್ಪೂನಲ್ಲಿ ತಿರುಗಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಪಾಕ ಗಟ್ಟಿಯಾಗಿ ಪಾತ್ರೆಗೆ ಅಂಟ್ಕೊಂಡ್ಬಿಡತ್ತೆ. ನಂತರ ಪಾಕ ಒಂದು ಗಟ್ಟಿಯಾಗಿ ಕೆಂಪು ಬಣ್ಣಕ್ಕೆ ಬಂದಾಗ ನಾನು ಯಾವ ಲೋಟದಲ್ಲಿ ಸಕ್ಕರೆ ತಗೊಂಡಿದ್ದೆ ಅದೇ ಲೋಟದಲ್ಲಿ 2 ಲೋಟದಷ್ಟು ಹಾಲಿನ ಪುಡಿಯನ್ನು ತಗೊಂಡು ಅದಕ್ಕೆ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲ ಅಂದರೆ ತಳ ಹತ್ಬಿಡತ್ತೆ. ನಂತರ ಹಾಲಿನ ಪುಡಿ ಗಂಟು ಬರದ ಹಾಗೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಮತ್ತು ನಾನು ಯಾವ ಲೋಟದಲ್ಲಿ ಸಕ್ಕರೆ ಹಾಕ್ಕೊಂಡಿದ್ನೋ ಅದೇ ಲೋಟದಲ್ಲಿ 1/4 ಲೋಟ ಅಷ್ಟು ಹಾಲು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆ ಗಂಟು ಏನೇ ಇದ್ರೂ ಮತ್ತು ಹಾಲಿನ ಪುಡಿ ಸಹ ಒಂಚೂರು ನೀಟಾಗಿ ಬೇಯಲಿ ಅನ್ನೋ ಕಾರಣಕ್ಕೆ. ಇದೀಗ ನೀಟಾಗಿ ಈ ರೀತಿ ಮಿಕ್ಸ್ ಆಗಿದೆ, ಎಲ್ಲೂ ಒಂಚೂರು ಗಂಟು ಬಂದಿಲ್ಲ. ಈಗ ನಾವು ಇದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಬೇಕು. 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡಬೇಕು. ನಂತರ ಅದು ಒಳ್ಳೆ ಫ್ಲೇವರ್ ಜೊತೆಗೆ ಟೇಸ್ಟ್ ಸಹ ಕೊಡುತ್ತೆ. ತುಪ್ಪ ಸ್ವೀಟಿಗೆ ಒಂದು ಹೊಸ ಲುಕ್ ಸಹ ಬರುತ್ತೆ. ಈಗಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಬಾದಾಮ್ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಸ್ವೀಟಿಗೆ 2 ಸ್ಪೂನಷ್ಟು ಬಾದಾಮ್ ಪುಡಿಯನ್ನು ಹಾಕ್ಕೊಂಡ್ರೆ ಅದ್ರ ಕಲ್ಲರೇ ಚೇಂಜ್ ಆಗುತ್ತೆ. ಈಗ ನೋಡಿ, ನಾನೀಗ ಬಾದಾಮ್ ಪುಡಿಯನ್ನು ಹಾಕಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾ ಅದು ಒಳ್ಳೆ ಕಲ್ಲರ್ ಬರುತ್ತೆ. ಸೊ ನೀವು ಬಾದಾಮ್ ಪುಡಿಯನ್ನು ಹಾಕ್ಕೊಂಡ ನಂತರ ಇದಕ್ಕೆ ಒಂದು 4 ರಿಂದ 5 ಏಲಕ್ಕಿಯನ್ನು ಕ್ಲೀನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಏಲಕ್ಕಿ ಪುಡಿಯನ್ನು ನಾವು ಹಾಕೋದ್ರಿಂದ ನಮಗೆ ಸ್ವೀಟಿಗೆ ಒಳ್ಳೆ ಲುಕ್ ಜೊತೆಗೆ ಒಳ್ಳೆ ಸ್ಮೆಲ್ ಸಹ ಬರುತ್ತೆ. ಅದರಿಂದಾಗಿ ನಾನು ಏಲಕ್ಕಿ ಪುಡಿಯನ್ನು ಈ ರೀತಿಯಾಗಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನಂತರ ನಾನೊಂದು 10 ಗೋಡಂಬಿಯನ್ನು ತಗೊಂಡು ಈ ರೀತಿಯಾಗಿ ಪುಡಿ ಮಾಡಿ ಆ ಸ್ವೀಟಿನ ಮೇಲೆ ಹೀಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ನಮ್ಮ ಸ್ವೀಟಿಗೆ ತಿನ್ನುವಾಗ. ಈಗ ಫೈನಲಿ ನಮ್ಮ ಸ್ವೀಟ್ ರೆಡಿಯಾಗಿದೆ. ಇದನ್ನು ನಾವೀಗ ಏನಿದ್ರು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ನೋಡಿ, ನಾನೊಂದು ಪ್ಲೇಟನ್ನು ತಗೊಂಡು ಅದಕ್ಕೆ ತುಪ್ಪವನ್ನು ಸವರ್ಬಿಟ್ಟು ನಾವೀಗ ಏನು ರೆಡಿ ಮಾಡ್ಕೊಂಡಿದ್ದೀವಿ ಸ್ವೀಟಿನ ರೆಸಿಪಿಗೆ ಅದನ್ನು ಹಾಕ್ಕೊತಾ ಇದ್ದೀನಿ. ನಾವು ಈಗ ಅದು ಬರ್ಫಿಯಾಗಿ ರೆಡಿ ಆಗಬೇಕು ಅಂದರೆ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ನಮಗೆ ಯಾವ ಶೇಪ್ ಬರ್ಫಿ ಬೇಕು ಆ ಶೇಪಿಗೆ ಅದನ್ನು ಕಟ್ ಮಾಡ್ಕೊಬೇಕು. ಈಗ ನೋಡಿ, ನಾನು ಒಂದು ಪ್ಲೇಟಿಗೆ ಫುಲ್ಲು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಅದನ್ನು ಪ್ಲೇಟಿಗೆ ಅಪ್ಲೈ ಮಾಡಿದ ನಂತರ ನಾವು ಅದು ಇನ್ನೂ ಗಟ್ಟಿ ಆಗೋಕ್ಕಿಂತ ಮುಂಚೆನೇ ನಾವು ಅದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಿಧಾನವಾಗಿ ಕಟ್ ಮಾಡ್ಕೊಬೇಕು. ಇಲ್ಲ ಅಂದರೆ ಅದು ಗಟ್ಟಿ ಆದಮೇಲೆ ಅದು ಕಟ್ ಮಾಡೋದಕ್ಕೆ ನಮಗೆ ಒಂಥರ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ನಾನು ಈಗಲೇ ಅದನ್ನು ಅಪ್ಲೈ ಮಾಡಿದ ತಕ್ಷಣವೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು. ಹೀಗೆ ಕಟ್ ಮಾಡೋದಕ್ಕಿಂತ ಮುಂಚೆನೇ ನಾವು ದ್ರಾಕ್ಷಿ ಮತ್ತು ಬಾದಾಮಿಯನ್ನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಗೋಡಂಬಿಯನ್ನು ಪುಡಿ ಮಾಡಿ ಹಾಕಿರೋದ್ರಿಂದ ಇದಕ್ಕೆ ಗೋಡಂಬಿಯನ್ನು ಮೇಲ್ಗಡೆ ಇಡ್ತಾ ಇಲ್ಲ. ಹೀಗೆ ನಾವು ಬರ್ಫಿಯನ್ನು ಕಟ್ ಮಾಡಿ ಆದ ನಂತರ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಂತಹ 1 ಬಾದಾಮಿ ಮತ್ತು 1 ದ್ರಾಕ್ಷಿಯನ್ನು ಇಟ್ಟು ಅದಕ್ಕೆ ಒಳ್ಳೆ ಲುಕ್ ಕೊಡ್ತಾ ಇದ್ದೀವಿ. ಈಗ ನಮ್ಮ ಬರ್ಫಿ ಸಂಪೂರ್ಣವಾಗಿ ರೆಡಿಯಾಗಿದೆ. ಅದು ಒಂದು ಸ್ವಲ್ಪ ಈಗ ಬಿಸಿ ಇರೋದ್ರಿಂದ ಈಗಲೇ ತಿನ್ನೋದಕ್ಕಾಗೋದಿಲ್ಲ. ಅದು ತಣ್ಣಗಾದ್ಮೇಲೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ನಿಮಗೆ ಲುಕ್ಕೆ ತೋರಿಸ್ತಾ ಇದೆ ಎಷ್ಟು ಚೆನ್ನಾಗಿ ನೋಡಿ. ಈಗ ತಣ್ಣಗಾಗಿದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ ಲುಕ್ಕೆ ತೋರಿಸ್ತಾ ಇದೆ. ಬಾಯಿಗೆ ಇಡ್ತಾ ಇದ್ದಂಗೆ ಕರ್ಗು ಹೋಗುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಇದನ್ನು ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಈಸಿಯಾಗಿ ವ್ಯೂ ಮಾಡ್ಬೋದು. ಈ ಚಾನಲ್ಗೆ ಒಂದು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.